आचार्याः पितरः पुत्रास्तथैव च पितामहाः मातुलाश्वशुराः पौत्राश्श्यालाः सम्बन्धिनस्तथा आचार्या ಇಲ್ಲಿ ಆಚಾರ್ಯ ಮೂರು ಸಹ ದೀರ್ಘ ಇದೆ, ಎರಡು ಕಾಲದ ಸಮಯ ಕೊಟ್ಟು ಹೇಳಬೇಕು. ರ್ಯಾ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಫ ತರ ಬರಬೇಕು. ಆಚಾರ್ಯ ಪಿತರ ಪುತ್ರಾಸ್, ಇಲ್ಲಿ ಪು ರಸ್ವ ಅದ್ರ ಮೇಲೆ ಆಘಾತ ಬರಬೇಕು, ಮುಂದೆ ತ್ರ ಎಂಬ ಸಂಯುಕ್ತಾಕ್ಷರ ಇದ್ದ ಕಾರಣ. ತಥೈವ ಚ ಪಿತಾಮಹಾಃ, ತಥೈವ ಇಲ್ಲಿ ಥೈ ಮಹಾಪ್ರಾಣ ಇದೆ, ಗಡಿಬಿಡಿಯಲ್ಲಿ ತಥೈವ ಅಂತ ಬಾಯಿಂದ ಹೊರಡ್ಬೋದು, ಆದರೆ ಅದು ತಪ್ಪಾದ ಉಚ್ಚಾರಣೆಯಾಗಿದೆ. ಸರಿಯಾದದ್ದು ತಥೈವ. ತಥೈವ ಇಲ್ಲಿ ಚ ಹ್ರಸ್ವ ಬರಬೇಕು, ಅಂದರೆ ಮುಂದಿನ ಶಬ್ದ ಅದಕ್ಕೆ ಜೋಡಿಸಿ ಹೇಳಬೇಕು. ಪಿತಾಮಹ ಹ ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಹ ಈ ರೀತಿ ಬರಬೇಕು. ತಥೈವ ಚ ಪಿತಾಮಹಾಃ ಮಾತುಲಾಶ್ವಶುರಾಃ ಪೌತ್ರಾಶ್. ಮಾತುಲಾಶ್ ಇಲ್ಲಿ ಲ ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಶ ರೀತಿ ಬರಬೇಕು. ಶ್ವಶುರಾಃ ಪೌತ್ರಾಶ್ ಶ್ಯಾಲಾಃ ಸಂಬಂಧಿನಸ್ತಥಾ. ಶ್ಯಾಲಾಸ್ ಇಲ್ಲಿ ಶ್ಯಾ ಮತ್ತೆ ಲ ಎರಡೂ ಸಹ ದೀರ್ಘ, ಲ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಸ ರೀತಿ, ಮುಂದಿನ ಶಬ್ದ ಸದಿಂದ ಶುರುವಾಗ್ತಾ ಇದೆ. ಅದಕ್ಕಾಗಿ ಕೊನೆ ಶಬ್ದವನ್ನ ಬಿಡಿಸಿ ಹೇಳಿದಾಗ ನೋಡಿ, ಸಂಬಂಧಿ ನಸ್ತಥಾ. ಸಂಬಂಧಿ ಧಿ ಮಹಾಪ್ರಾಣ ಹ್ರಸ್ವ, ನಸ್ತಥಾ ನ ಮೇಲೆ ಆಘಾತ ಬರಬೇಕು. ನಸ್ತಥಾ ಈ ರೀತಿ ಕೊನೆಗೆ ಥ ಮಹಾಪ್ರಾಣ ದೀರ್ಘ ಉಂಟು. ಪೂರ್ತಿ ಶ್ಲೋಕ. ಆಚಾರ್ಯಾಃ ಪಿತರಃ ಪುತ್ರಾಸ್ ತಥೈವ ಚ ಪಿತಾಮಹಾಃ ಮಾತುಲಾಶ್ವಶುರಾಃ ಪೌತ್ರಾಶ್ ಶ್ಯಾಲಾಃ ಸಂಬಂಧಿನಸ್ತಥಾ.